ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್ ಕುಮಾರ್ ಎಲೆಕ್ಟ್ರಿಕಲ್ ವರ್ಕ್ಸ್. ಇವತ್ತು ಒಂದು ಮೋಲ್ಡ್ ಮನೆಗೆ ಪೈಪ್ ಹಾಕಿದ್ವಿ. ಅದರಲ್ಲಿ 2 ರೂಮು ಮತ್ತೆ ಹಾಲು, ಅಡಿಗೆ ಮನೆ, ಬಟ್ಲು ಮನೆ, ಬಾತ್ರೂಮು ಇರ್ತಕ್ಕಂಥ ಬಿಲ್ಡಿಂಗ್ ಅದು. ಮೊದಲು ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ರೂಮು, ಹಾಲು, ಅಡಿಗೆ ಮನೆ, ಬಟ್ಲು ಮನೆ ಇದೆಲ್ಲವನ್ನು ಸೆಂಟ್ರ್ ಮಾಡ್ಕೋಬೇಕು. ಸೆಂಟ್ರ್ ಮಾಡ್ಕೊಳೋದು ಹೆಂಗೆ ಅಂತಂದ್ರೆ, ಮೂಲೆಯಿಂದ ಮೂಲೆಗೆ ಹಗ್ಗಗಳನ್ನ ಕಟ್ಟಿ ಬಿಡ್ಬೇಕು. ಗೊತ್ತಾಗದಲ್ಲೇ ಇದ್ರೆ ಹಗ್ಗ ಕಟ್ಟಿದ್ರೆ ಸೆಂಟ್ರ್ ಇಂಟು ಮಾರ್ಕ್ ಬರುತ್ತಲ್ಲ, ಅದೇ ಸೆಂಟ್ರ್. ಅಲ್ಲಿಗೆ ಒಂದು ಫ್ಯಾನ್ ಬಾಕ್ಸ್ ಇಡಬೇಕು. ಮತ್ತೆ ರೂಮಲ್ಲಿ ಸಜ್ಜೆಗಳಿರ್ತವೆ. ಆ ಸಜ್ಜ ಯಾವ ಕಡೆ ಇದಾವೆ ಅಂತ ನೋಡ್ಕೊಂಡು 1 ಅಡಿನ 1.5 ಅಡಿನ ಗ್ಯಾಪ್ ಜಾಗವನ್ನ ಬಿಟ್ಟು ಸೆಂಟ್ರ್ ಮಾರ್ಕ್ ಮಾಡ್ಕೋಬೇಕು. ಎಲ್ಲ ಹಾಲು ಅಷ್ಟೇ, ರೂಮ್ಗಳು ಅಷ್ಟೇ, ಎಲ್ಲದಕ್ಕೂ ಪ್ಲಸ್ ಆಕಾರದಲ್ಲಿ ಪೈಪ್ ಹಾಕ್ಬೇಕು. ಸೆಂಟ್ರ್ ಪಾಯಿಂಟ್ ಮಾಡ್ಕೊಂಡು ಫ್ಯಾನ್ ಬಾಕ್ಸ್ ಅನ್ನ ಇಡಬೇಕು. ಲೈಟ್ ಇಂದು ಸೆಕೆಂಡ್ರಿ ಇದು ಲೈಟ್ ಹಾಕೋದು. ಆಮೇಲೆ ಅಲ್ಲಿಂದ ಎಲ್ಲದಕ್ಕೂ ಸರ್ಕ್ಯೂಟ್ಗಳನ್ನ ಎಳಿಬೇಕು. ಮೇನ್ ಡಿಸ್ಟ್ರಿಬ್ಯೂಷನ್ ಬಾಕ್ಸ್ನಿಂದ ಎಲ್ಲ ರೂಮ್ಗಳಿಗೂ ಹಾಲಿಗೂ ಸಪ್ರೇಟಾಗಿ ಸರ್ಕ್ಯೂಟ್ ಎಳೆಯೋದಕ್ಕೆ ಪೈಪನ್ನು ಹಾಕಬೇಕು. ಡಿಸ್ಟ್ರಿಬ್ಯೂಷನ್ ಬಾಕ್ಸಿಗೆ ಒಂದು ಪೈಪನ್ನು ಹಾಕಬೇಕು. ಅದು ಮೀಟ್ರ್ ತವಳಿಂದ ಬರಬೇಕು. ಕಂಬದಿಂದ ಬಂದಿರೋ ವೈರು ಮೀಟ್ರಿಗೆ ಹೋಗುತ್ತೆ, ಮೀಟ್ರಿಂದ ಬಂದಿರೋ ವೈರು ಡಿಸ್ಟ್ರಿಬ್ಯೂಷನ್ ಬಾಕ್ಸಿಗೆ ಬರುತ್ತೆ. ನೋಡಿ, ಇದೊಂದು ಪೈಪು ಬೀಮಲ್ಲಿ ಇದೆಯಲ್ಲ, ಲಿಂಟ್ಲಲ್ಲಿ, ಅದು UPS ಇಡಕ್ಕೆ ಅಂತ ಹಾಕಿರೋದು ಒಂದು ಪೈಪ್. ಡಿಸ್ಟ್ರಿಬ್ಯೂಷನ್ ಬಾಕ್ಸಿಂದ ಹಾಕಿದ್ದೀವಿ ಅದನ್ನು. ಇದೊಂದು ರೂಮು, ಆ ರೂಮಿಂದ ಈ ರೂಮಿಗೆ ಕನೆಕ್ಷನ್ನು. ಇದು ಒಂದು ರೂಮು, ಇದಕ್ಕೊಂದು ಫ್ಯಾನ್ ಬಾಕ್ಸ್ ಹಾಕಿದ್ವಿ. ಪ್ಲಸ್ ಆಕಾರದಲ್ಲಿ ಪೈಪ್ ಹಾಕಿದ್ವಿ. ಇಲ್ಲಿಂದ ಡಿಸ್ಟ್ರಿಬ್ಯೂಷನ್ ಆಗಿರ್ತಕ್ಕಂಥ ಒಂದು ಪೈಪು, ಸರ್ಕ್ಯೂಟ್ ಪೈಪು, ಇಲ್ಲಿ ನೇರವಾಗಿ ಇಲ್ಲಿಗೆ ಒಂದು ಕೊಟ್ಟಿದ್ವಿ ಡಿಸ್ಟ್ರಿಬ್ಯೂಷನ್ ಬಾಕ್ಸಿಂದ. ಇದು ಟಿವಿಗೆ ಬರ್ತಕ್ಕಂಥ ಕೇಬಲ್ ಎಳೆಯಕ್ಕೆ ಬಿಟ್ಟಿರೋದು. ಸ್ನೇಹಿತರೆ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ವಿಡಿಯೋಗಳನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ಉದ್ದಕ್ಕೆ ನಿಂತಿದೆಯಲ್ಲ ಪೈಪು, ಇದು ಕಂಬದಿಂದ ಮೀನ್ ಸೆಳೆಯೋಕ್ಕೆ ಬಿಟ್ಟಿರೋಂಥ ಪೈಪು, 1 ಇಂಚ್ ಪೈಪು. ಅದು ಸೀದಾ ಮೀಟ್ರಿಕ್ಕ ಜಾಗನ ಮೊದಲೇ ನಾವು ಫಿಕ್ಸ್ ಮಾಡ್ಕೊಂಡು ಆ ಜಾಗಕ್ಕೆ ಬಿಡಬೇಕು. ನೋಡಿ, ಇಲ್ಲಿಗೆ ಬಿಟ್ಟಿದ್ವಿ. ಇನ್ನೊಂದು ಪೈಪ್ ಬಂದಿದೆ ಅಲ್ಲಿಂದ. ಅದು ಯಾವುದು ಅಂತಂದ್ರೆ, ಅಲ್ಲಿ ಮೀಟ್ರಿಂದ ಡಿಸ್ಟ್ರಿಬ್ಯೂಷನ್ ಬಾಕ್ಸಿಗೆ ಹೋಗೋ ಅಂಥದ್ದೊಂದು ಪೈಪು. ಆ ಪೈಪು ಡಿಸ್ಟ್ರಿಬ್ಯೂಷನ್ ಬಾಕ್ಸ್ ಹೋಯ್ತು, ಅಲ್ಲಿಂದ ಡಿಸ್ಟ್ರಿಬ್ಯೂಟ್ ಆಯ್ತು. ಸರ್ಕ್ಯೂಟ್ಗಳು ಹೋಗ್ತವೆ ರೂಮ್ಗಳಿಗೆ, ಹಾಲ್ಗಳಿಗೆ, ಅಡುಗೆ ಮನೆಗೆ, ಬಟ್ಲು ಮನೆಗೆ, ಎಲ್ಲದಕ್ಕೂ ಹೋಗ್ತವೆ. ಇನ್ನೊಂದು ಪೈಪು ಸಜ್ಜಿ ಬೀಮ್ ಪಕ್ಕದಲ್ಲೇ ಹೋಗಿರೋಂಥದ್ದು UPS ಇಡಕ್ಕೆ ಮಾಡಿರೋದು. ಅದು ಒಂದು ರೂಮಿನ ಸಜ್ಜ ಮೇಲೆ ಇಡಕ್ಕೆ ಅಂತ ಪ್ಲಾನ್ ಮಾಡಿದ್ವಿ. ಅಲ್ಲಿ ಕಳಿಸಿದ್ವಿ ಅದನ್ನು. ಮತ್ತೆ ಇನ್ನ ಸ್ಪಾಟ್ ಲೈಟ್ಗಳು ನಿಮ್ಗೆ ನೋಡ್ಬಿಟ್ಟು ಎಲ್ಲೆಲ್ಲಿ ಬೇಕು ಅಲ್ಲಿಗೆ ಹಾಕಬಹುದು. ನೋಡಿ, ಹಾಲಿನ ಫ್ಯಾನ್ ಬಾಕ್ಸಿಗೆ ಒಂದು ಸರ್ಕ್ಯೂಟ್ ಪೈಪ್ ಅನ್ನ ಕಲೆಕ್ಷನ್ ಕೊಟ್ಟಿದ್ವಿ. ಮತ್ತೆ ಸ್ಪಾಟ್ ಲೈಟ್ ಇಂದ ಬಂದಿರ್ತಕ್ಕಂಥ ಸ್ಪಾಟ್ ಲೈಟ್ ಬಾಕ್ಸ್ ಇಂದ ಫ್ಯಾನ್ ಬಾಕ್ಸಿಗೆ ಒಂದು ಕನೆಕ್ಷನ್ ಕೊಟ್ಟಿದ್ವಿ. ಸ್ಪಾಟ್ ಲೈಟ್ ಸ್ವಿಚ್ ಪೀಸು ಎಲ್ಲ ಎಳ್ಕೊಂಡ್ಬಿಟ್ಟು ಫ್ಯಾನ್ ಬಾಕ್ಸ್ ಇಂದ ಪ್ಲಸ್ ಆಕಾರದಲ್ಲಿ ಪೈಪ್ ಹಾಕಿರ್ತವಲ್ಲ, ಯಾವ್ದಾದ್ರು ನಮ್ಗೆ ಯಾವ ಗೋಡೆಗೆ ಬೇಕೋ ಆ ಗೋಡೆಗೆ ಸ್ವಿಚ್ ಬಾಕ್ಸ್ಗಳಿಗೆ ಕಲೆಕ್ಷನ್ ವೈರನ್ನ ಎಳೆಯೋದಿಕ್ಕೆ ಎಲ್ಲ ಬಂದರು ರೆಡಿ ಮಾಡ್ಕೊಂತಿದ್ದಾರೆ. ಮೋಲ್ಡ್ ಹಾಕೋದಕ್ಕೆ ಟ್ರಾಲಿನ ನೂಕೊಂಬರಕ್ಕೆ ಈ ರೈಲ್ವೆ ಹಳಿ ತರ ಇದನ್ನ ಸ್ಟ್ಯಾಂಡ್ ಫಿಕ್ಸ್ ಮಾಡ್ಕೊಂತಿದ್ದಾರೆ. ಬಂದಿದ್ದಾರೆ ಅವರು. ಒಂದೊಂದು ಕಡೆ ಅಲ್ಲಿಗೆ ಹಾಕೊಂಡು ಅಲ್ಲಿಗೆ ಮೇಲೆ ಒಂದು ಟೈರ್ ಚಕ್ರ ಇರೋ ಟೈರ್ ಗಾಡಿನ ನೂಕೊಂಡ್ಬಂದು ಮೋಲ್ಡ್ ಹಾಕ್ತಾರೆ. ಆ ತರ ಬಂದಾಗ ಆ ಪೈಪ್ ಎಲ್ಲ ಒಡೆದೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಮತ್ತೆ ಪೈಪ್ ಒಡೆದೋಗ್ಬಾರ್ದು ಅನ್ನೋ ಉದ್ದೇಶಕ್ಕೆ ನಾವು 2 ಅಡಿ 3 ಅಡಿ ಮರದ ಪೀಸ್ಗಳನ್ನ ಆ ಪೈಪ್ ಹಾಕೋಕೆ ಅಲ್ಲಿಗೆ ಅಡಿಕೆ ಕೊಡಬೇಕಾಗಿತ್ತು. ಅವಾಗ ಮಿಸ್ ಆಗಿಬಿಟ್ರೆ ಮೋಲ್ಡ್ ಅಲ್ಲಿಗೆ ಎಲ್ಲ ಮೋಲ್ಡಲ್ಲೇ ಉಳ್ಕೊಂಡ್ಬಿಡುತ್ತೆ. ಹಾಗಾಗಿ ಮತ್ತೆ ಗಾರೆಯವರಾಗ್ಲಿ ಸೆಂಟ್ರಿಂಗ್ನವರಾಗ್ಲಿ ಯಾರೇ ಆದ್ರೂ ಮರ್ತು ಬಿಟ್ಟಿದ್ರು ಸಹ ಎಲೆಕ್ಟ್ರಿಷಿಯನ್ ಮೇಲೆ ಹಾಕ್ತಿದ್ರು. ನಾವು ಬಿಟ್ಟಿರೋದಲ್ಲ, ಎಲೆಕ್ಟ್ರಿಷಿಯನ್ ಬಿಟ್ಟಿರೋದು ಅಲ್ಲಿಗೆ ಹಂಗೆ ಹಿಂಗೆ ಅಂತ. ಇವರು ಮೋಲ್ಡ್ ಹಾಕೋ ರೀತಿ ಇದು ಏನು ಎಲೆಕ್ಟ್ರಿಕ್ ಪೈಪಿಗೆ ಯಾವುದೇ ರೀತಿ ಡ್ಯಾಮೇಜ್ ಆಗಲ್ಲ. ಅಷ್ಟು ತುಂಬಾ ನೀಟಾಗಿ ಹಾಕ್ತಾ ಇದ್ದಾರೆ, ಜೋಡಿಸ್ಕೊಂತಿದ್ದಾರೆ. ನೋಡಿ, ಈ ತರ ಗಾಡಿ ನೋಡ್ಕೊಂಬರ್ಬೇಕು. ಅದರಲ್ಲಿ ತಗೊಂಬಂದು ಸುರಿಬೇಕಷ್ಟೇ. ಒಬ್ಬರೇ ಲಿಫ್ಟ್ ನೋಡ್ಕೊಂಬರ್ತಾರೆ. ಈಸಿಯಾಗಿ ಬರುತ್ತೆ, ಈಸಿಯಾಗಿ ಹೋಗುತ್ತೆ. ಅವರಿಗೂ ಹೆವಿ ಆಗಲ್ಲ, ರಿಸ್ಕ್ ಆಗಲ್ಲ. ನಮಗೂ ಏನಂತ ರಿಸ್ಕ್ ಆಗಲ್ಲ. ನಮಗೇನು ಪೈಪ್ ಹೊಡೆದೋಗ್ತವೆ ಹಂಗೆ ಹಿಂಗೆ ಅನ್ನೋವಂಥ ಟೆನ್ಷನ್ ಏನೂ ಆಗಲಿಲ್ಲ.
ಈಸಿಯಾಗಿ ಹಾಕಿದ್ರು, ನೀಟಾಗಿ ಹಾಕಿದ್ರು. ತುಂಬ ಅಫಿಷಿಯಲ್ ಆಗಿ ಎಲ್ಲರೂ ಮೋಲ್ಡ್ ಹಾಕೋರೆಲ್ಲವ ತುಂಬ ನೀಟಾಗಿ ನಡ್ಕೊಂಡ್ರು. ಮತ್ತು ಸ್ನೇಹಿತರೆ, ವಿಡಿಯೋ ನೋಡ್ತಿರೋರು ಎಲ್ಲರೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿಗೆ ಈ ಕೆಲಸ ನಮ್ದು ಇವತ್ತಿಂದು ಹೆಚ್ಚು ಕಡಿಮೆ ಮುಗಿದು ಹೋಗಿದೆ. ಮೋಲ್ಡ್ ಇನ್ನೇನು ಹಾಕ್ಕೊಂಡು ಬರ್ತಾರೆ ಅವರು. ಪೈಪ್ ಏನು ಡ್ಯಾಮೇಜ್ ಆಗಲ್ಲ ಅನ್ನೋದೊಂದು ಭರವಸೆ ಐತಿ ನನಗೆ. ಇನ್ನೇನು ನಾವೀಗ ಹೊರಡ್ತೀವಿ. ಇನ್ನೊಂದು ಸ್ವಲ್ಪ ಒಂದು ಅರ್ಧ ಮುಕ್ಕಾಲು ಭಾಗ ಮೋಲ್ಡ್ ಹಾಕಿ ಆದಮೇಲೆ ಹೋಗ್ತೀವಿ. ಇನ್ನೊಂದು 20-25 ದಿವಸ ಈ ಕಡೆಗೆ ಬರೋಂಗಿಲ್ಲ. ಓನರಲ್ಲಿದ್ದಾರೆ ನೋಡ್ಕೊಂಡು ದುಡ್ಡು ಇಸ್ಕೊಂಡು ಇವಾಗ ಹೋಗಬೇಕು. ನಾನು ಸ್ವಲ್ಪ ಒಂದು ಕಾಲು ಭಾಗ ಮುಕ್ಕಾಲು ಭಾಗ ಬಂದ ಮೇಲೆ ಹೊರಡೋದೇ ಕೆಲಸ. ಒಂದನೇ ಹಂತದ ಕೆಲಸ ಮುಗಿದಿದೆ. ಇವಾಗ ಇನ್ನು ಎರಡನೇ ಹಂತದ ಕೆಲಸ ಯಾವುದಪ್ಪ ಅಂತಂದರೆ ಗೋಡೆಗೆಲ್ಲ ಗ್ರೂ ಕಟ್ ಮಾಡಿ ಪೈಪ್ ಹಾಕೋದು. ಯಾವಾಗ ಹಾಕೋದು ಅಂತಂದರೆ ಈಗ ಸೆಂಟ್ರಿಂಗ್ ಎಲ್ಲ ಬಿಚ್ಚಿ ಆದಮೇಲೆ, ಮೋಲ್ಡೆಲ್ಲ ಬಿಚ್ಚಿ ಆದಮೇಲೆ ಕ್ಯೂರಿಂಗ್ ಎಲ್ಲ ಆಗಿರುತ್ತಲ್ಲ, ಒಂದು 20 ದಿವಸ ಆಗುತ್ತೆ. ಅದಾದಮೇಲೆ ಬಂದು ಮತ್ತೆ ನಾವು ಗೋಡೆನೆಲ್ಲ ಒಂದು ಸರಿ ಪೈಪ್ಗಳೆಲ್ಲ ನೋಡ್ಕೊಂಡು ಹೆಂಗಿದ್ದಾವೆ, ಚೆನ್ನಾಗಿದ್ದಾವೆ, ಎಲ್ಲ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡ್ಕೊಂಡು ಗೋಡೆನೆಲ್ಲ ಗ್ರೂ ಕಟ್ಟಿಂಗ್ ಮಾಡಿ ಆಮೇಲೆ ಮತ್ತೆ ಗೋಡೆಗೆಲ್ಲ ಪೈಪ್ ಹಾಕಿ ಮುಗಿಸೋದು. ಅದು ಎರಡನೇ ಹಂತದ ಕೆಲಸ. ಆಮೇಲೆ ವೈರಿಂಗ್ ಮಾಡೋದು, ಸ್ವಿಚ್ ಫಿಟ್ಟಿಂಗ್ ಹಾಕೋದು. ಇಲ್ಲಿಗೆ ಮೊದಲನೇ ಹಂತದ ಕೆಲಸ ಮುಗೀತು. ವಿಡಿಯೋ ಮುಗಿಸ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ.